ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿ ಏನು 2026-27ನೇ ಅವರೇನು 2026ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಹೇಳಿದರು ಏನು ಅನ್ನೋದಾದರೆ 2026-27ನೇ ಬಜೆಟ್ನಲ್ಲಿ ನಾವು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಈ 15,000 ಆಗಿರತಕ್ಕಂತಹ ನೇಮಕಾತಿಯಲ್ಲಿ 3 ರೀತಿಯಾಗಿರ್ತಕ್ಕಂತಹ ನೇಮಕಾತಿಗಳು ನಡೀತವೆ. ಹಾಗಾದರೆ ಆ 3 ರೀತಿಯ ಶಿಕ್ಷಕರ ನೇಮಕಾತಿ ಯಾವುದು ಅನ್ನೋದಾದರೆ, ಫಸ್ಟು PA-ಸ್ಟಾರ್ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಸೆಕೆಂಡು GPA-ಸ್ಟಾರ್ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಥರ್ಡು HA-ಸ್ಟಾರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಈ 3 ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯನ್ನು ಅಂದರೆ ಟೋಟಲ್ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನಾವು ನೇಮಕ ಮಾಡಿಕೊಳ್ತೀವಿ ಅಂತ ಹೇಳಿದರು. ಹಾಗಾದರೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು HA-ಸ್ಟಾರ್ ಎಕ್ಸಾಮ್ ಹೇಳ್ತಾ ಹೋಗ್ತೀನಿ, ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಹೇಳೋದಾದರೆ, ಇಲ್ಲಿರ್ತಕ್ಕಂಥದ್ದು HA-ಸ್ಟಾರ್ ನಾವು ಎಕ್ಸಾಮ್ ಬರೀಬೇಕಾದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಕ್ವಾಲಿಫಿಕೇಷನ್ ಏನು ಮತ್ತು ಎಷ್ಟು ಪೇಪರ್ ಇರುತ್ತವೆ ಮತ್ತು ನ್ಯೂ ಮೆರಿಟ್ ಲಿಸ್ಟ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ಈ HA-ಸ್ಟಾರ್ ಎಕ್ಸಾಮ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಇದಕ್ಕೆ ಪ್ರಮುಖವಾಗಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಾರಲ್ಲ, ಈಗ TET ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ನಾವು TET ಪಾಸ್ ಆಗಬೇಕು ಅನ್ನೋ ಪ್ರಶ್ನೆ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರದು. ಹಾಗಾಗಿ ನಾನು ಹೇಳ್ತೀನಿ, HA-ಸ್ಟಾರ್ ಎಕ್ಸಾಮ್ ನೀವು ಬರೀಬೇಕಾದ್ರೆ ನೋ TET, ಏನು ಓಲ್ಡ್ C&R ರೂಲ್ಸ್ ಇತ್ತು, ಈಗ ನೀವು ಬರ್ತಕ್ಕಂಥ C&R ರೂಲ್ಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ TET ಕ್ವಾಲಿಫಿಕೇಷನ್ ಇರೋದಿಲ್ಲ. ಅಂದರೆ ಶಿಕ್ಷಕತಾ ಅರ್ಹತಾ ಪರೀಕ್ಷೆ ಅಂತ ಕರಿತೀವಲ್ಲ, ಅಂದರೆ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಲ್ಲ, ಅದು HA-ಸ್ಟಾರ್ ಎಕ್ಸಾಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಹಿಡಿಯುವುದಿಲ್ಲ. ಹಾಗಾದರೆ ಈ TET ಇರೋದಿಲ್ಲ ಅನ್ನೋದಾದರೆ ಮೇನ್ ಕ್ವಾಲಿಫಿಕೇಷನ್ ಏನಿರಬೇಕು, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಾವು ಬರೀಬೇಕು ಅನ್ನೋದಾದರೆ ಫಸ್ಟು ಪ್ರಮುಖವಾಗಿ B.Ed ಕಂಪ್ಲೀಟ್ ಮಾಡಿರಬೇಕು. ಸಂಪೂರ್ಣವಾಗಿ ನೀವು ನಾಳೆ ಅಪ್ಲಿಕೇಶನ್ ಬಿಡ್ತಾನೆ ಅನ್ನೋದಾದರೆ ಇವತ್ತು ನಮಗೆ B.Ed ಕಂಪ್ಲೀಟ್ ಆಗಿರ್ತಕ್ಕಂಥ ಅಂದರೆ 2 ವರ್ಷ ಮುಕ್ತವಾಗಿರ್ತಕ್ಕಂಥದ್ದು ನಮಗೆ ಮಾರ್ಕ್ಸ್ ಕಾರ್ಡ್ ಇರಬೇಕು. ನಾಳೆ ನೋಟಿಫಿಕೇಶನ್ ಆದರೆ ಉದಾಹರಣೆ ಹೇಳಬೇಕಾದ್ರೆ B.Ed ಕಂಪ್ಲೀಟ್ ಆಗಿ ನೀವು ಮುಗಿಸಿದ್ರೆ HA-ಸ್ಟಾರ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಎಲ್ಲರೂ ಹಾಕ್ಬೋದು. ಯಾರ್ಯಾರು B.Ed ಮಾಡಿದ್ರು ಎಲ್ಲರೂ ಹಾಕ್ಬೋದು ಅಂತ ಹೇಳ್ತೀನಿ. ಜೊತೆಗೆ B.Ed ಈಗ ನಾನು ಮಾಡ್ತಿದ್ದೀನಿ, 3rd ಸೆಮ್ ಅಥವಾ 4th ಸೆಮ್ ಇದ್ದೀವಿ, ನೋಟಿಫಿಕೇಶನ್ ನಾಳೆ ಆದರೆ ನಾವು ಹಾಕ್ಬೋದು ಅನ್ನೋರಿಗೆ ಅವ್ರಿಗೆ ಬರೋದಿಲ್ಲ. B.Ed ಫಸ್ಟ್ ಸೆಮ್ ಇದ್ರು, 3rd ಸೆಮ್ ಇದ್ರು, 4th ಸೆಮ್ ಇದ್ರು, ಓನ್ಲಿ TETಗೆ ಅಷ್ಟೇ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದು ಅವಕಾಶ ಇದೆ. ಆದರೆ ಮೇನ್ ಎಕ್ಸಾಮ್ ಏನದವು, HA-ಸ್ಟಾರ್ ಎಕ್ಸಾಮ್ ಆಗಿರ್ಬೋದು, PA-ಸ್ಟಾರ್ ಎಕ್ಸಾಮ್ ಆಗಿರ್ಬೋದು, GPA-ಸ್ಟಾರ್ ಎಕ್ಸಾಮ್ ಆಗಿರ್ಬೋದು, ಈ 3 ಎಕ್ಸಾಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ B.Ed ಈಗ ಆನ್ ಸ್ಟಡಿ ಮಾಡ್ತಿದ್ರಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕಲು ಅವಕಾಶ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವತ್ತು ಏನು ಲಾಸ್ಟ್ ಎಂಡ್ ಡೇಟ್ ಇದೆಯೋ ಆಲ್ರೆಡಿ ಇಂದು 4th ಸೆಮ್ ರಿಸಲ್ಟ್ ಬಂದಿರಬೇಕು, ಜೊತೆಗೆ ಕಾನ್ವಿಕೇಶನ್ ಲೆಟರ್ ಅಥವಾ ಇರಬೇಕು. ಇದು ಶಿಕ್ಷಕರ ನೇಮಕಾತಿಯ ನಿಯಮಗಳು. ಏನು ಇಂದಿನ ನೇಮಕಾತಿಯಲ್ಲಿ ಕರೆದ್ರು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ನೇಮಕಾತಿ ರೂಲ್ಸ್ಗಳು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಈ HA-ಸ್ಟಾರ್ ಎಕ್ಸಾಮ್, ಹಾಗಾದರೆ ಮೇನ್ ಎಕ್ಸಾಮ್ ಯಾವ ರೀತಿಯಾಗಿರ್ತಕ್ಕಂತಹ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡೋಣ. ಫಸ್ಟು ಈ HA-ಸ್ಟಾರ್ ಎಕ್ಸಾಮ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್. ಇದು 200 ಮಾರ್ಕ್ಸ್ಗೆ ಇರುತ್ತೆ. 200 ಅಂದರೆ 200 ಮಾರ್ಕ್ಸ್ಗೆ ಇರುತ್ತೆ. ಈ 200 ಮಾರ್ಕ್ಸ್ಗೆ ಥಿಯರಿ ಇರುತ್ತೆ ಅಥವಾ MCQ ಇರುತ್ತೆ ಅನ್ನೋದಾದರೆ, ನಾನು ಒಂದು ಲೈನ್ ಹೇಳೋದಾದರೆ 200 ಮಾರ್ಕ್ಸಿಗೂ MCQ ಆಗೇ ಇರುತ್ತೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಥಿಯರಿ ಎಕ್ಸಾಮ್ ಇರುವುದಿಲ್ಲ. ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2, ಇಲ್ಲಿ 2 ಪೇಪರ್ಗಳು ಇರ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಎಕ್ಸ್ಪ್ಲನೇಷನ್ ಆಗಿರ್ತಕ್ಕಂಥ ಉತ್ತರ ಕೊಡುವುದು ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತೀನಿ. ಹಾಗಾದರೆ ಈ 200 ಮಾರ್ಕ್ಸ್ ಇರುವುದಾದರೆ ಅಲ್ಲಿ ಬರ್ತಕ್ಕಂಥದ್ದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. 2 ಪೇಪರ್ ಇರ್ತವೆ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ನಿಮಗೆ ಎಕ್ಸಾಮ್ ಏನಾದರೂ ಕೊಟ್ಟರೆ 2 ಪೇಪರ್ ಕೊಡ್ತಾರೆ ಅವರು. 2 ಪೇಪರ್ ಕೊಟ್ಟ ನಂತರ ಅಲ್ಲಿ ಪೇಪರ್ 1ನಲ್ಲಿ ಏನು ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ ಪೇಪರ್. ಎಷ್ಟು? 100 ಮಾರ್ಕ್ಸ್.
ಹಾಗಾದರೆ ಯಾವ ರೀತಿ ಮೆಥಡ್ ಇರುತ್ತೆ ಅನ್ನೋದಾದರೆ MCQ ಮೆಥಡ್ ಅಂದರೆ ಎಕ್ಸಾಮ್ ಮೆಥಡ್ ಪ್ಯಾಟ್ರನ್ ಅಂತವಲ್ಲ ಅದು. ಹಾಗಾದರೆ ಪೇಪರ್ 1ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವುವು? ಪೇಪರ್ 1ನಲ್ಲಿ ಪ್ರಮುಖವಾಗಿ ಒಂದು 5ರಿಂದ 6 ಸಬ್ಜೆಕ್ಟ್ಗಳು ಬರ್ತವೆ. ಯಾವ ಸಬ್ಜೆಕ್ಟ್ಗಳು ಯಾಡ್ ಮಾಡ್ತಾರೆ? ಕಾಮನ್ ಆಗಿ ಎಲ್ಲ ಮೆಥಡ್ನವ್ರಿಗೂ ಒಂದೇ ಕಾಮನ್ ಆಗಿರ್ತಕ್ಕಂಥದ್ದು ಪೇಪರ್ 1. ಸೈನ್ಸ್ ಮೆಥಡ್ಡು, ಸೋಷಲ್ಲು, ಏನು ಹಿಂದಿ, ಇಂಗ್ಲೀಷ್ ಏನು ಮೆಥಡ್ನವ್ರು ಇದ್ರೆ ಎಲ್ಲರಿಗೂ ಇರ್ತಕ್ಕಂಥದ್ದು ಪೇಪರ್ 1, ಎಲ್ಲರಿಗೂ ಸೇಮ್ ಮೆಥಡ್. ಪೇಪರ್ 2ನಲ್ಲಿ ಚೇಂಜ್ ಆಗ್ತಾ ಹೋಗ್ತೈತೆ ಅಷ್ಟೇ. ಆದರೆ ಪೇಪರ್ 1ನಲ್ಲಿ ಎಲ್ಲರಿಗೂ ಇರ್ತಕ್ಕಂಥ ಕಾಮನ್ ಸಬ್ಜೆಕ್ಟು ಅದು ಜನರಲ್ ಆಗಿ GK ಅಂತಾರೆ. ಆದರೆ GK ಇರಲ್ಲ, ಅಲ್ಲಿ ಹಲವಾರು ರೀತಿಗಿರ್ತಕ್ಕಂಥ ಪೇಪರ್ ಸಬ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರ್ತವೆ. ಹಾಗಾದರೆ ಅಲ್ಲಿ ಇರ್ತಕ್ಕಂತಹ ಸಬ್ಜೆಕ್ಟ್ಗಳು ಯಾವ್ಯಾವ ಅನ್ನೋದಾದರೆ ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಬರುತ್ತೆ, ಮೆಂಟಲ್ ಅಬಿಲಿಟಿ ಬರುತ್ತೆ. ಇವು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಕೊಡ್ತಾರೆ ಅಲ್ಲಿ ಒಂದೊಂದು ಸಬ್ಜೆಕ್ಟಿಗೆ 25 ಮಾರ್ಕ್ಸ್ ಕೊಡ್ಬೋದು, 15 ಕೊಡ್ಬೋದು ಅಥವಾ 25 ಕೊಡ್ಬೋದು. ಟೋಟಲ್ಲು ಅವ್ರೇನು ಮಾಡ್ತಾರೆ, ಅವೆಲ್ಲ ಸಬ್ಜೆಕ್ಟನ್ನು ಸೇರಿ 100 ಮಾರ್ಕ್ಸಿಗೆ ಮಾಡಿ ಕೈ ಬಿಡ್ತಾರೆ. ಈ ಕಂಪ್ಯೂಟರು ಮೆಂಟಲ್ ಅಬಿಲಿಟಿಗೆ ಅವು 15-20 ಮಾರ್ಕ್ಸ್ ಒಳಗೆ ಕೊಡ್ತಾರೆ. ಉಳಿದವೆಲ್ಲ ಹೈಯೆಸ್ಟ್ ಇರ್ತವೆ. ಈಗ ಶೈಕ್ಷಣಿಕ ಮನೋವಿಜ್ಞಾನ ಅನ್ಬೋದು 20 ಮಾರ್ಕ್ಸಿಗೆ ಇರುತ್ತೆ, 20 ಅಥವಾ 25 ಕೊಡ್ಬೋದು. ಇಂಗ್ಲೀಷ್ ಕೂಡ ಅವು ಅಂದರೆ 20 ಅಥವಾ 15 ಕೊಡ್ಬೋದು. ಮತ್ತು ಉಳಿದಿರ್ತಕ್ಕಂಥದ್ದು ಕಂಪ್ಯೂಟ್ರು 14 ಹಿಂಗೆ ಮತ್ತು ಈ ರೀತಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಇರ್ತವೆ. ಅಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಪೇಪರ್ 1ನಲ್ಲಿ ಈ ರೀತಿ ಸಬ್ಜೆಕ್ಟ್ ಮಾಡಿಕೊಡ್ತಾರೆ. ಪೇಪರ್ 1ನಲ್ಲಿ ಇದು 100 ಮಾರ್ಕ್ಸಿಗೆ ಮಾಡಿಕೈ ಬಿಡ್ತಾರೆ ಅವರು. ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಉಳಿತು ಪೇಪರ್ 2ನಲ್ಲಿ ಯಾವ ರೀತಿ ಇರುತ್ತೆ? ಇಲ್ಲಿ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಏನು ಸಬ್ಜೆಕ್ಟ್ ಅನ್ನೋದಾದರೆ ನೀವು BEdನಲ್ಲಿ ಯಾವ ಆಪ್ಷನಲ್ ಆಗಿ ಓದಿದ್ರು. ಸೋಷಿಯಲ್ ಕನ್ನಡ ಓದಿದರೆ ಅಲ್ಲಿ ನಿಮ್ಮದು ಸಬ್ಜೆಕ್ಟ್ ಹಿಸ್ಟ್ರಿ ಆಗಿರ್ಬೋದು, ಕನ್ನಡ ಅಪ್ಲಿಕೇಶನ್ ಆಗ್ಬೋದು. ಮತ್ತು ನೀವು ಸೈನ್ಸ್ನವರಾಗಿದ್ದರೆ ಈಗ ನಿಮ್ಮ ಸಬ್ಜೆಕ್ಟು ಬಾಟ್ನಿ ಆಗಿರ್ಬೋದು, ಫಿಸಿಕ್ಸು, ಮ್ಯಾಥ್ಸ್, ಈ ರೀತಿ ಸಬ್ಜೆಕ್ಟ್ ನೀವು ಯಾವುದು ಅಲ್ಲಿ HSTR ಎಕ್ಸಾಮ್ ಅಪ್ಲಿಕೇಶನ್ ಬಿಟ್ಟಾಗ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಿರೋ ಆ ಹುದ್ದೆದ್ದು ಒಂದು ಸಬ್ಜೆಕ್ಟ್ ಕೊಡ್ತಾರೆ ಅವರು. ನೀವು ಅಪ್ಲಿಕೇಶನ್ ಹಾಕಿಬಿಟ್ಟಿರ್ತೀವಿ, ಅಪ್ಲಿಕೇಶನ್ ಹಾಕೊಂಬಂದು ಆ ಅಪ್ಲಿಕೇಶನ್ ಹಾಕೊಂಬಂದ ನಿನ್ನ ಸಬ್ಜೆಕ್ಟನ್ನು ಅವರು ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ತಾರೆ. ಅಲ್ಲಿ ಅದು ಎಷ್ಟು 100 ಮಾರ್ಕ್ಸ್ ಇರುತ್ತೆ. ಇದು ಹೆಂಗಿರುತ್ತೆ ಅನ್ನೋದಾದ್ರೆ ಇದು ಕೂಡ MCQ ಆಧಾರಿತವಾಗಿ ಇರುತ್ತೆ. ಏನು MCQ ಆಧಾರಿತವಾಗಿ ಪೇಪರ್ 2ನಲ್ಲಿ ಕಾಮನ್ ಆಗಿ 100 ಮಾರ್ಕ್ಸಿಗೂ ನಿಮ್ಮ ಸಬ್ಜೆಕ್ಟ್ ಪೇಪರೇ ಕೊಡ್ತಾರೆ. ಉದಾಹರಣೆ ಹೇಳಬೇಕಾದ್ರೆ ನಾನು ಕನ್ನಡ ಪೇಪರ್ ಶಿಕ್ಷಕನಾಗಿ ಬರೀಬೇಕಾದ್ರೆ ಆ ಪೇಪರ್ನಲ್ಲಿ 100 ಮಾರ್ಕ್ಸಿಗೂ ಕನ್ನಡ ಪ್ರಶ್ನೆಗಳು ಇರುತ್ತವೆ. ಮ್ಯಾಥ್ಸ್ ತಗೊಂಡ್ರೆ ಮ್ಯಾಥ್ಸು 100 ಮಾರ್ಕ್ಸಿಗಿರುತ್ತೆ. ವಿಜ್ಞಾನ ತಗೊಂಡ್ರೆ ವಿಜ್ಞಾನ 100 ಮಾರ್ಕ್ಸಿಗಿರುತ್ತೆ. ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷು 100 ಮಾರ್ಕ್ಸಿಗಿರುತ್ತೆ. ಇವು ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್ ಪೇಪರ್ 2ನಲ್ಲಿ ಬರುತ್ತೆ. ಅಲ್ಲಿ 100 ಮತ್ತು ಇನ್ನೊಂದು ಏನಪ್ಪ ಅನ್ನೋದಾದರೆ ಈ 100 ಮಾರ್ಕ್ಸ್ನಲ್ಲಿ 20 ನಿಮ್ಮ ಪೆಡಗಾಜಿ ವಿಷಯಕ್ಕೆ ಕೊಡ್ತಾರೆ. 80 ಮಾರ್ಕ್ಸು ಸಬ್ಜೆಕ್ಟ್ ಸೇಮ್ ನಿಮ್ಮ ಸಬ್ಜೆಕ್ಟೇ, ಕನ್ನಡ ಏನು ಸೈನ್ಸು ಏನು ತಗೊಂಡಿದ್ರು ನಿಮ್ಮ ಸಬ್ಜೆಕ್ಟೇ. ಅದರಲ್ಲಿ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನರಲ್ ಬೋಧನಾ ಅಂಶಗಳ ಬಗ್ಗೆ ಕ್ವಶನ್ ಕೇಳ್ತದೆ. ನೀವು ಹೆಂಗೆ ಟೀಚಿಂಗ್ ಮಾಡ್ತೀರಿ, ನೀವೊಬ್ಬ ವಿಜ್ಞಾನ ಶಿಕ್ಷಕರಾದರೆ, ನೀನೊಬ್ಬ ಸಮಾಜ ಶಿಕ್ಷಕರಾದರೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಈ ಪ್ರಶ್ನೆ ಕೇಳಿದಾಗ ನೀವು ಏನು ರೀತಿ ಮಾಡ್ತೀರೋ ಆ ರೀತಿ ಕ್ವಶನ್ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡ್ತಾರೆ. ಅಲ್ಲಿ ನಿಮ್ಮ ಸರಿಯಾದ ಉತ್ತರ ಹುಡುಕಿ ಹಾಕಬೇಕಾಗುತ್ತದೆ. ಇದು 100 ಪೇಪರ್ 1, ಪೇಪರ್ 2 200 ಮಾರ್ಕ್ಸ್ ಆಯಿತು. 100 ಅಥವಾ 200 ಮೇನ್ ಎಕ್ಸಾಮ್ ಇರೋದು 200 ಮಾರ್ಕ್ಸ್ಗೆ. ಇದು ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅನಿಸುತ್ತೆ. ಜೊತೆಗೆ ಈ HSTR ಎಕ್ಸಾಮ್ನ ಮೇನ್ ಮೆರಿಟ್ ಲಿಸ್ಟ್ ಏನು? ಈಗ ನೀವು ಈಗೇನು ಮಾಡಿದ್ರು ಮೆರಿಟ್ ಲಿಸ್ಟ್ HSTR ಎಕ್ಸಾಮ್ ಅನ್ನೋದಾದರೆ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಮಾಡ್ತವ್ರಿ? ನಾವು ಎಕ್ಸಾಮ್ ಬರೆದ್ವಿ, ನೀವು ಎಕ್ಸಾಮ್ ಬರೆದ್ರಿ ಅಲ್ಲ, ಎಕ್ಸಾಮ್ ಬರೆದ ನಂತರ ಈ ಮೆರಿಟ್ ಲಿಸ್ಟ್ ಹೆಂಗೆ ಬಿಡ್ತಾರೆ ಅನ್ನೋದಾದರೆ CET 90%. ಏನು CET 90% ಅನ್ನೋದಾದರೆ ಮೇನ್ ಎಕ್ಸಾಮ್ 200 ಮಾರ್ಕ್ಸಿಗೆ ಬರೆದ್ರಿ, ಬರೆದ ನಂತರ ಏನಾಯ್ತಪ್ಪ ಈ 200 ಮಾರ್ಕ್ಸಿಗೆ ಇದಕ್ಕೆ ಕೌಂಟ್ ಮಾಡ್ತಾರೆ. 200 ಮಾರ್ಕ್ಸಿಗೆ ನೀವೇನು ಮಾರ್ಕ್ಸ್ ತಗೊಂತೀರೋ 150 ತಗೋಬೋದು, 120 ತಗೊಂತೀರೋ, 180 ತಗೊಂತೀರೋ, 200 ತಗೊಂತೀರೋ. 90%ಗೆ ಮೇನ್ ಮಾಡ್ತಾರೆ. 90% ಮೇನ್ CET ಮಾರ್ಕ್ಸ್ ಮಾಡ್ತಾರೆ. ಅದನ್ನು ಪರ್ಸೆಂಟೇಜ್ ಏನು ಮಾಡ್ತಾರೆ ಒಂದು ಸೈಡ್ ಇಡ್ತಾರೆ. ನೆಕ್ಸ್ಟು ಡಿಗ್ರಿ 8% ಮಾಡ್ತಾರೆ. ನೀವು ಆಲ್ರೆಡಿ ಡಿಗ್ರಿ ಮಾರ್ಕ್ಸ್ಗೆ ನೀವು ಪರ್ಸೆಂಟೇಜ್ ಮಾಡ್ಕೋಬೋದು. 80 ತೆಗೆದೋ 90 ತೆಗೆದೋ ಅವು ನಿಮ್ಮ ಅಂಕಗಳಿಗೆ ಗೊತ್ತಿರುತ್ತೆ. ಅದನ್ನು 8%ಗೆ ಮಾಡ್ಕೊಳ್ಳಿ. ಈಗ HSTR ಎಕ್ಸಾಮ್ ಏನು ಬರೀಬೇಕು ಅಂದ್ಕೊಂಡಿದ್ರು ಅವ್ರು 8% ಮಾಡಿದರೆ ನಿಮಗೆ ಅಲ್ಲ ಆನ್ಸರ್ ಬರುತ್ತೆ. ಎಷ್ಟು ಪರ್ಸೆಂಟೇಜ್? BEdಗೂ 2% ಮಾಡ್ಕೊಳ್ಳಿ. 2% ಅಷ್ಟೇ ಕೊಟ್ಟರು. ಈಗ C&R ರೂಲ್ಸ್ನಲ್ಲಿ ಫಸ್ಟು 10% ಇತ್ತು, ಏರ್ಫೇರ್ ಇತ್ತು. ಈಗ ಏನು ಮಾಡಿದರೆ 2% ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು BEd ಪದವಿಯಲ್ಲಿ ಏನು ತಗೊಂಡಿರೋ
ಅದಕ್ಕೆ ನೀವು ಟೋಟಲ್ ಓವರ್ ಆಲ್ ಏನು ಪರ್ಸೆಂಟೇಜ್ ಇತ್ತು ಅದಕ್ಕೆ 2% ಮಾಡಿದರೆ ನಿಮಗೆ ಏನು ಬರ್ತೈತಿ ಪರ್ಸೆಂಟೇಜ್ ಬರುತ್ತೆ. ಈಗ ಆಲ್ರೆಡಿ HSTR ಎಕ್ಸಾಮು ಬರಿಬೇಕು ಬಿ ಎಡ್ ಮಾಡಿ ಏನು ಕುಂತಿದ್ರು ಅಂದರೆ HSTR ಎಕ್ಸಾಮ್ ನಾ ಬರಿಬೇಕು ಅನ್ನೋರಿಗೆ ಇವೆರಡೂ ಸಿಗ್ತಾವೆ ನಿಮಗೆ. ಈಗ ಚೆಕ್ ಮಾಡ್ಕೋಬೋದು. ಡಿಗ್ರಿ 8%, ಬಿ ಎಡ್ 2% ನೀವು ಲೆಕ್ಕ ಮಾಡ್ಕೊಂಡ್ರೆ ಉಳಿದಿರ್ತಕ್ಕಂಥ 90% ನೀವು ಎಕ್ಸಾಮ್ ಬರೆದ ಮೇಲೆ ಗೊತ್ತಾಗುತ್ತೆ. ಏನು ರಿಸಲ್ಟ್ ಬಿಡ್ತಾರೋ ಟೋಟಲ್ ಮಾರ್ಕ್ಸು ಅದು ಗೊತ್ತಾಗುತ್ತೆ. ಈಗ ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಡಿಗ್ರಿ 8%, ಬಿ ಎಡ್ 2%, ಇವೆರಡೂ ಮಾತ್ರ ನಿಮ್ಗೆ ಏನಾಗುತ್ತೆ ಆಲ್ರೆಡಿ ಗೊತ್ತಾಗುತ್ತೆ, ನೀವು ಲೆಕ್ಕವನ್ನು ಮಾಡ್ಕೋಬೋದು. ಆದರೆ ಮೇನ್ CET ಏನದಿಲ್ಲ, ಈ 90% ನೀವು ಅವ್ರ ಅಪ್ಲಿಕೇಶನ್ ಕರೆದಾಗ ಎಕ್ಸಾಮ್ ಬರೀತಿರಲ್ಲ ಅದಕ್ಕೆ ಇದು ಕೌಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು CETಯಲ್ಲಿ ಫೋಕಸ್ ಮಾಡಬೇಕೀಗ. CETಯಲ್ಲಿ ಮಾಡಿದರೆ ನಿಮ್ಗೆ ಅವಕಾಶ. ನಾನು ಬಿ ಎಡ್ ಡಿಗ್ರಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದರೆ ನಾನು ಇದು ಆಗಿಬಿಟ್ಟಿದ್ದೆ ಅಂದರೆ ಆಗಲ್ಲ. ಯಾಕಂದರೆ ಇಲ್ಲಿ ಕಡಿಮೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 8-2%. ಹಾಗಾಗಿ ನೀವು ಪ್ರಮುಖವಾಗಿರ್ತಕ್ಕಂತಹ ಆದ್ಯತೆ ಕೊಡಬೇಕಾಗಿರೋದು ಮೇನ್ CET. ನೀವು HSTR ಎಕ್ಸಾಮ್ ಏನಿದೆಯೋ ಅದಕ್ಕೆ ಆದ್ಯತೆ ಕೊಡಿ ಅಂತ ಹೇಳ್ತೀನಿ. ಜೊತೆಗೆ ಆತು ಈಗ ಟೋಟಲ್ 100 ಮಾರ್ಕ್ಸ್ಗೆ ಪರ್ಸೆಂಟೇಜ್ ಆಯಿತು. ಇದು ಮೆರಿಟ್ ಲಿಸ್ಟ್. ಇವನಷ್ಟು ಕೌಂಟ್ ಮಾಡಿದೆ ಅಂದರೆ ಇದು ಎಷ್ಟಪ್ಪ ಅಂದರೆ 100 ಮಾರ್ಕ್ಸಿಗೆ ಆಗುತ್ತೆ. ಇದು ಮೆರಿಟ್ ಲಿಸ್ಟ್. ಏನು HSTR ಎಕ್ಸಾಮ್ಗೆ ಏನಿದೆಯಲ್ಲ ಇದು ಏನಪ್ಪ ಅಂದರೆ ನ್ಯೂ ಮೆರಿಟ್ ಲಿಸ್ಟ್. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು ಈ ಏನಪ್ಪ ಅಂದರೆ ನಾನು ಈ HSTR ಎಕ್ಸಾಮ್ ಬಗ್ಗೆ ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ನು, ಪೇಪರು ಮತ್ತು ಮೆರಿಟ್ ಲಿಸ್ಟ್ ಹಲವಾರು ತೆಗೆದಕ್ಕಂಥ ನಾನು ಹಿಂದಿನ ವಿಡಿಯೋಗಳಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಬುಕ್ ಲಿಸ್ಟು, ಏನು HSTR ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಆಗಿರ್ಬೋದು, ಸಿಲಬಸ್ ಮತ್ತು ಎಕ್ಸಾಮ್ ಟ್ರಿಕ್ಸ್ ಬಗ್ಗೆ ನಾನು ಏನು ಮಾಡ್ತೀನಿ ಹಲವಾರು ತೆಗೆದಿರ್ತಕ್ಕಂಥ ಕ್ಲಾಸಸ್ ಕೂಡ ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಏನಪ್ಪ ಅಂದರೆ ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ತೆಗೆದಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ನೋಡ್ಬೋದು. ಈ HSTR ಎಕ್ಸಾಮ್ನಲ್ಲಿ ಪ್ರಮುಖವಾಗಿ ನಿಮಗೆ ಸ್ಕೋರ್ ಮಾಡಬೇಕಾಗಿದ್ದು ಮೇನ್ CETಯಲ್ಲಿ ಮಾಡಬೇಕಾಗತ್ತೆ. ಈಗ ಪೇಪರ್ 1, ಪೇಪರ್ 2ನಲ್ಲಿ ಇದರಲ್ಲಿ ನೀವು ಏನಪ್ಪ ಅಂದರೆ ಸಬ್ಜೆಕ್ಟ್ ಪೇಪರ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ಳಿ. ಯಾಕಂದರೆ ನಿಮ್ಮ ಸಬ್ಜೆಕ್ಟ್ ಗಿಫ್ಟ್ ಇರುತ್ತೆ. ಹಾಗಾಗಿ ಇದಕ್ಕೆ ನೀವು ಭಾಳ ಫೋಕಸ್ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಪೇಪರ್ 1ನಲ್ಲಿ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟು ನೀವೆಲ್ಲ ಬಿ ಎಡ್ನಲ್ಲಿ ಓದಿದ್ದೀರಾ. ಏನಂದರೆ ಸೈಕಾಲಜಿ ಆಗಿರ್ಬೋದು, ಇಂಗ್ಲೀಷು, ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಂಪ್ಯೂಟ್ರು ಏನು ಓದಬೇಕಾಗತ್ತೆ. ನೀವು ಮೆಂಟಲ್ ಅಬಿಲಿಟಿನೂ ಕೂಡ ಓದಬೇಕಾಗುತ್ತದೆ. ಮೆಂಟಲ್ ಅಬಿಲಿಟಿ ನನಗೆ ಗೊತ್ತಿಲ್ಲ ಅಂದರೆ ಆಗಲ್ಲ. ಬಟ್ HSTR ಎಕ್ಸಾಮ್ನಲ್ಲಿ ಮೆಂಟಲ್ ಅಬಿಲಿಟಿ ಕೂಡ ಒಂದು ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಓದಬೇಕು. 15-20 ಮಾರ್ಕ್ಸ್ ಕೇಳ್ಬೋದು ಮೆಂಟಲ್ ಅಬಿಲಿಟಿ. ಅದೇ ಸ್ಕೋರ್ ಭಾಳ ಏನಪ್ಪ ಅಂದರೆ ಭಾಳ ಸ್ಟೂಡೆಂಟ್ದು ಅಲ್ಲಿ ಸ್ಕೋರ್ ಕಡಿಮೆ ಆಗುತ್ತೆ. ಅಲ್ಲಿ ಸ್ಕೋರ್ ಕಡಿಮೆ ಆದರೆ ಮೆರಿಟ್ ಲಿಸ್ಟ್ ಏನಪ್ಪ ಅಂದರೆ ಸಮಸ್ಯೆ ಆಗುತ್ತೆ ಸೆಲೆಕ್ಷನ್ ಆಗೋದು ಅಂತ ಹೇಳ್ತೀನಿ. ಇದು ಮೇನ್ ಎಕ್ಸಾಮ್ ಆಗಿರ್ಬೋದು. ಕ್ವಾಲಿಫಿಕೇಷನ್ ಹೇಳಿದೆ, ಇದು ಮೆರಿಟ್ ಲಿಸ್ಟ್. ಹಾಗಾಗಿ ಫಸ್ಟು ಎಕ್ಸಾಮ್ ಪ್ರಿಪೇರ್ ಆಗಬೇಕಂದ್ರೆ ಫಸ್ಟು ನೀವು ಏನಂತಂದರೆ ಡೈಲಿ ಟೈಮ್ ಟೇಬಲ್ ಹಾಕೊಳ್ಳಿ. ಜೊತೆಗೆ ಸಿಲೆಬಸ್ ಕಾಪಿ ಏನು HSTR ಎಕ್ಸಾಮ್ ನಾನು ಹಿಂದಿನ ಕ್ಲಾಸಸ್ನಲ್ಲಿ ಸಬ್ಜೆಕ್ಟ್ ವೈಸು ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ. ಆ ವಿಡಿಯೋನು ನೋಡಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಸಿಲೆಬಸ್ ಕಾಪಿ ಇಟ್ಕೊಂಡು ನಿಮ್ಮ ಆ ಸಬ್ಜೆಕ್ಟ್ ವೈಸ್ ನಿಮ್ದು ಯಾವ ಸಬ್ಜೆಕ್ಟು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪುಸ್ತಕಗಳನ್ನು ಏನಪ್ಪ ಅಂದರೆ ಕಲೆಕ್ಟ್ ಮಾಡಿ ಜೊತೆಗೆ ನೀವೇನು ಮಾಡಿ ಕಂಟಿನ್ಯೂ ಆಗಿರ್ತಕ್ಕಂಥ ಅಧ್ಯಾವನವನ್ನು ಮಾಡಿ. ಈ HSTR ಎಕ್ಸಾಮ್ ಯಾವಾಗಾರ ಆಗಲಿ ನೋಟಿಫಿಕೇಶನ್, ಬಟ್ ನಿಮ್ಮ ಸ್ಟಡಿ ಕಂಟಿನ್ಯೂ ಆಗಿರಬೇಕು ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಡೈಲಿ ನಾನು ಬೋರ್ಡಿನ ಮುಖಾಂತರ ಏನಪ್ಪ ಅಂದರೆ ಉಚಿತ ತರಗತಿಗಳನ್ನು ಮಾಡ್ತಿದ್ದೀನಿ. ಎಲ್ಲರೂ ಏನಪ್ಪ ಅಂದರೆ ಈ ತರಗತಿಯನ್ನು ನೋಡಿ ನೀವು ಏನಪ್ಪ ಅಂದರೆ ಎಕ್ಸಾಮಿಗೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಸಂಬಂಧಪಟ್ಟ HSTRಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಕ್ಕೆ ನಾನು ಕ್ಲಾಸಸ್ ಮಾಡ್ತಾ ಅಂತ ಹೇಳಿ ನಾನು ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.